ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ನಾನು ನಿಮಗೆ ಚೈನ್ ಯಾವ ಥರ ಹಾಕೋದು, ಯಾವ ಥರ ಲಾಕ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಇವತ್ತು ಈ ಚೈನ್ಗೆ ಹೇಗೆ ಬೇಬಿ ಕುಚ್ಚು ಹಾಕೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಹಾಕ್ಬೋದು. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರಾ? ಸರಿ, ಇವಾಗ ಬನ್ನಿ ಯಾವ ಥರ ನಾವು ಬೇಬಿ ಕುಚ್ಚನ್ನ ಹಾಕೋಕ್ಕೆ ಏನೇನೆಲ್ಲ ಮೆಟೀರಿಯಲ್ ಬೇಕು. ನಾನು ತೊಗೊಂಡಿರೋದೇ 4 ಮೆಟೀರಿಯಲ್ ಅಂತ ಹೇಳ್ಬೋದು ಬೇಬಿ ಕುಚ್ಚು ಹಾಕೋಕ್ಕೆ. ಒಂದು ಥ್ರೆಡ್ ತೊಗೊಂಡಿದ್ದೀನಿ, ಹಾಗೆ ಒಂದು ಜರಿ, ಹಾಗೆ ಒಂದು ಸಣ್ಣ ಪಿನ್ ತೊಗೊಂಡಿದ್ದೀನಿ, ಹಾಗೆ ಒಂದು ಸಿಸರ್ ತೊಗೊಂಡಿದ್ದೀನಿ. ನೀವು ಟ್ರಿಮ್ಮರ್ ಆದರೂ ಬಳಸ್ಬೋದು. ಈ ಥರ ಸಿಸರ್ ಇದ್ರೇ ಒಳ್ಳೆಯದು, ದಾರ ಕಟ್ ಮಾಡೋಕ್ಕೆ ಉಪಯೋಗ ಆಗುತ್ತೆ. ಹಾಗಾಗಿ ನಾನು ತುಂಬ ಈಸಿಯಾಗಿ ಬೇಬಿ ಕುಚ್ಚನ್ನ ಹಾಕೋದನ್ನ ಹೇಳ್ಕೊಡ್ತಾ ಇದ್ದೀನಿ. ನಾವು ಇನ್ನೊಂದು ಥರ ಕೂಡ ಹಾಕ್ಬೋದು. ಅದನ್ನ ಅಂದರೆ ನೀಡಲ್ನ ಯೂಸ್ ಮಾಡಿ, ಗಮ್ ಯೂಸ್ ಮಾಡಿ ಅಂಟಿಸಿ ಆ ನೀಡಲ್ಗೆ ಹಾಕಿ ಆಮೇಲೆ ಬೇಬಿ ಕುಚ್ಚು ಹಾಕುವಂಥದ್ದು ಅಷ್ಟೊಂದು ರಿಸ್ಕ್ ಬೇಡ ನಮಗೆ ಅಲ್ವಾ. ಅದಕ್ಕೆ ನಾನು ತುಂಬ ಸಿಂಪಲ್ಲಾಗಿಯೇ ಹಾಕೋದನ್ನ ಹೇಳ್ಕೊಡ್ತಾ ಇದ್ದೀನಿ ಬೇಬಿ ಕುಚ್ಚು. ನಾನು ಕೂಡ ಬೇಬಿ ಕುಚ್ಚು ಹಾಕಿ ದಿನಕ್ಕೆ ಒಂದು 500 ಆದರೂ ನಾನು ಅರ್ನ್ ಮಾಡ್ತಾಯಿದ್ದೀನಿ. ನೀವು ನಾನು ಏನಾದರೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾಯಿದ್ರೆ, ಸ್ಟೋರೀಸ್ ನೋಡ್ತಾಯಿದ್ರೆ ಗೊತ್ತಿರುತ್ತೆ. ನಾನು ಸದ್ಯಕ್ಕೆ ಹಾಕ್ತಾರೆ ಡಿಸೈನ್ ಯಾವುದು ಅಂದರೆ ಬೇಬಿ ಕುಚ್ಚೆ. ಸೊ ನೀವು ಫಸ್ಟ್ ನಾವು ಕ್ರೋಶದಲ್ಲಿ ಕಲಿಬೇಕಾಗಿರೋದೇ ಒಂದು ಬೇಬಿ ಕುಚ್ಚು ಡಿಸೈನು. ಈ ಡಿಸೈನ್ ಕಲ್ತ್ಬಿಟ್ರೆ ಅಟ್ಲೀಸ್ಟ್ ನಾವು ಬೇರೆ ಡಿಸೈನ್ ಕಲಿಯೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ಈ ಒಂದು ಡಿಸೈನ್ನ ಹಾಕ್ಕೊಂಡು ನಾವು ಅರ್ನಿಂಗ್ಸ್ನ ಶುರು ಮಾಡ್ಬೋದು. ಹಾಗಾಗಿ ಇದನ್ನು ನೀಟಾಗಿ ನೋಡ್ಕೊಳ್ಳಿ. ಒಂದು ಸತಿ ನೋಡಿಕೊಂಡ್ರೆ ಒಂದು ಸತಿ ನೋಡ್ಕೊಂಡು ಮೇಲೆ ನೀವೇ ಹಾಕೋದನ್ನ ಶುರು ಮಾಡಿಬಿಡ್ತೀರಾ. ಹಾಗಾಗಿ ಅಲ್ವಾ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ನಾನು ಇನ್ನೊಂದು 2-3 ಚೈನ್ನ ಹಾಕ್ಕೊಂಡು ಬಿಡ್ತೀನಿ. ಆವಾಗ ಕರೆಕ್ಟಾಗಿ ಸ್ವಲ್ಪ ತೋರಿಸೋದಕ್ಕೆ ನಿಮಗೆ ಕರೆಕ್ಟ್ ಆಗುತ್ತೆ ಅಲ್ವಾ. ಹಾಗಾಗಿ ಒಂದಿಷ್ಟು ಚೈನ್ನ ಹಾಕ್ಕೊಂಡು ಬಿಡ್ತೀನಿ ನಾನು. ಒಂದಿಲ್ಲಿ ಒಂದು 2-3 ಚೈನು ಇಷ್ಟು ಹಾಕ್ಕೊಂಡಿದ್ದೀನಲ್ವ, ಇನ್ನೊಂದು 2-3 ಹಾಕ್ಕೊಂಡು ಬಿಡ್ತೀನಿ. ಅವಾಗ ಕರೆಕ್ಟಾಗಿ ನಿಮಗೆ ಬೇಬಿ ಕುಚ್ಚು ಹಾಕೋದಕ್ಕೆ ತೋರಿಸೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ನಾನು ಇವಾಗ ಈ ಅದು ಇದನ್ನೆಲ್ಲ ಹೇಳ್ಕೊಡ್ತಾ ಇರೋದ್ರಿಂದ ನನ್ನ ಅಪ್ಡೇಟ್ ಅಂದರೆ ಲೈಫ್ ಅಪ್ಡೇಟ್ ಏನಿದೆ, ನಾನು ಮಿನಿ ವ್ಲಾಗ್ಸ್ ಮಾಡಿ ಯೂಟ್ಯೂಬ್ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಡೈಲಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇನ್ನು ಯಾರೆಲ್ಲ ಚೆಕ್ಔಟ್ ಮಾಡಿಲ್ಲ ಅಂದರೆ ಚೆಕ್ಔಟ್ ಮಾಡಿ. ಇದು ಮುಗಿಸಿದ ಮೇಲೆ ನಾನೇನು ನನ್ನ ಡೈಲಿ ರುಟೀನ್ ಏನಿದೆ, ನೀವು ಏನೇನೆಲ್ಲ ರಿಕ್ವೆಸ್ಟ್ ಮಾಡಿ ಕೇಳಿದ್ದೀರೋ ವೀಡಿಯೋಸ್ನ ನಾನು ಅದನ್ನೆಲ್ಲ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಾನು ಹಾಕ್ತಾ ಹೋಗ್ತೀನಿ. ಇವಾಗ ನಾನು ಸದ್ಯಕ್ಕೆ ಶಾರ್ಟ್ಸ್ ಮೂಲಕ ನಾನು ನನ್ನ ಡೈಲಿ ರುಟೀನ್ ಆಗಿರ್ಬೋದು, ಅಪ್ಪು ಜೊತೆ ಕಳೆದಿರೋ ಸಮಯ ಆಗ್ಬೋದು, ಅದನ್ನೆಲ್ಲ ನಾನು ಶಾರ್ಟ್ಸ್ ಮೂಲಕ ಹಾಕ್ತಾಯಿದ್ದೀನಿ. ಒಂದು ಸತಿ ಚೆಕ್ಔಟ್ ಮಾಡಿ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ತುಂಬ ಜನ ನೋಡ್ತಾ ಇದ್ದೀರಾ ಆ್ಯಂಡ್ ಸಪೋರ್ಟ್ ಮಾಡ್ತಾ ಇದ್ದೀರಾ, ಅದೇ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಹಾಗೆ ಇದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ಅವ್ರಿಗೆಲ್ಲ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೀನಿ. ತುಂಬಾ ಚೆನ್ನಾಗಿ ನನಗೆ ರೆಸ್ಪಾನ್ಸ್ ಮಾಡ್ತಾಯಿದ್ದೀರಾ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ತುಂಬ ಚೆನ್ನಾಗಿಯೇ ನನಗೆ ಹೇಳ್ತಾ ಇದ್ದೀರಾ. ನಿಮ್ಮ ಅನಿಸಿಕೆಗಳನ್ನೆಲ್ಲ ನನಗೆ ತಿಳಿಸ್ತಾ ಇದ್ದೀರಾ. ತುಂಬಾ ಖುಷಿ ಆಗುತ್ತೆ ನನಗೆ ಆ ಕಮೆಂಟ್ಸ್ನೆಲ್ಲ ಓದಬೇಕಾದ್ರೆ. ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ. ಹೀಗೆ ಹೊಸೊಬ್ರು ಕೂಡ ಎಂಕರೇಜ್ ಮಾಡಿ ಅಂತಲೇ ಹೇಳ್ತೀನಿ. ಹಾಗೆ ಇವಾಗ ಒಂದು 2-3 ಸತಿ ನಾನು ಲಾಕ್ನ ಮಾಡಿಕೊಂಡೆ. ಇಷ್ಟು ಚೈನ್ಗಳನ್ನ ಹಾಕಿ ಲಾಕ್ ಮಾಡಿದ್ಮೇಲೆ ನಾವು ಎಲ್ಲಿಗೆ ಸ್ಟಾಪ್ ಮಾಡ್ತೀವಲ್ಲ ಅಲ್ಲಿ ಹೇಗೆ ಲಾಕ್ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಇವಾಗ ಕ್ರೋಶ ಮೇಲಿನ ಬೆನ್ನ ಮೇಲೆ ದಾರನ ತೊಗೊಂಡು ಆ ಮೂತಿಯಿಂದ ದಾರನ ಎಳ್ಕೊಳ್ಳಿ. ಇದು ಒಂದು ಲಾಕ್ ಆಯಿತು. ಜಸ್ಟ್ ಅಷ್ಟೇ. ತಿರ್ಗಾ ನಾವು ಸ್ಟಾರ್ಟಿಂಗ್ ಮಾಡಿದ್ವಲ್ಲ ಪಕ್ಕದಲ್ಲೇ ಇನ್ನೊಂದನ್ನ ಚುಚ್ಕೊಂಡು ಆಮೇಲೆ ಕ್ರೋಶ ಕಡ್ಡಿಯಿಂದ ದಾರನ ಎಳ್ಕೊಂಡು ತಿರ್ಗಾ ಆ 2 ದಾರನ ಇದರ ಲಾಕ್ ಮಾಡೋದು ಅಷ್ಟೇ. ಲಾಕ್ ಆಯಿತು. ಇವಾಗ ಏನೂ ಮಾಡೋ ಅವಶ್ಯಕತೆ ಇರಲ್ಲ. ಇವಾಗ ಜಸ್ಟ್ ಈ ಥರ ಎಳ್ಕೊಳ್ಳಿ. ದಾರನ ಎಳ್ಕೊಂಡು ಆ ಮಧ್ಯದಲ್ಲಿ ಏನು ಕಾಣಿಸ್ತಾ ಇದೆ ಅಲ್ವಾ, ಅದನ್ನು ಈ ಥರ ಸೀಸರಲ್ಲಿ ಕಟ್ ಮಾಡಿ ಈ ದಾರನ ಎಳ್ಕೊಳ್ಳಿ. ಆವಾಗ ಇನ್ನು ಮಿಕ್ಕಿದ ದಾರ ಇಲ್ಲಿರುತ್ತೆ. ಇದನ್ನು ಒಂದು ಸತಿ ಹಿಂಗೆ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿಗೆ ಕಟ್ ಮಾಡಿ ಆಮೇಲೆ ಒಂಚೂರು ಗಮ್ ಹಾಕಿ ಇಲ್ಲಿಗೆ ಈ ಥರ ಬ್ಯಾಕ್ ಸೈಡ್ ಹಿಂಗೆ ಅಂಟಿಸಿ ಅಷ್ಟೇ. ಇಲ್ಲಿ ಇಷ್ಟು ಉದ್ದ ಇದೆ ಅಲ್ವಾ, ಅದನ್ನು ಇನ್ನೊಂದು ಚೂರು ಇಷ್ಟು ಕಟ್ ಮಾಡಿ ಇದನ್ನು ಬ್ಯಾಕ್ ಸೈಡ್ ಹಿಂಗೆ ಅಂದು ಅಲ್ಲಿಗೊಂಚೂರು ಗಮ್ ಹಾಕಿ ಅಂಟಿಸ್ಬಿಡಿ. ಕರೆಕ್ಟಾಗಿ ನಮಗೆ ಚೈನು ಈ ಥರ ಬರುತ್ತೆ. ಮುಂಚೆ ಹೇಗೆ ನಾವು ದಾರನ ಸುತ್ಕೊಬೇಕು
ಎಷ್ಟು ಎಳೆನ ತೊಗೋಬೇಕು ಅಂತ ಹೇಳ್ತೀನಿ. ನಾವು ಬೇಬಿ ಕುಚ್ಚು ಹಾಕಬೇಕಾದ್ರೆ 50, 60, 70, 80, 100 ಗಂಟನೂ ಎಳೆಗಳನ್ನ ತೊಗೊಬೋದು. ಯಾಕೆ ಅಂದರೆ ನಾವು ಸೈಜ್ ಇಲ್ಲಿ ನೋಡಿ, ಇವಾಗ ನಾನಿಲ್ಲಿ ಚಿಕ್ಕದು ಹಾಕ್ಕೊಂಡಿದ್ದೀನಲ್ವಾ, ನಾವಿಲ್ಲಿ ಬೇಬಿ ಕುಚ್ಚು ಹಾಕ್ದಾಗ ಇದು ಚೈನು ಕಂಪ್ಲೀಟಾಗಿ ಕ್ಲೋಸ್ ಆಗಬೇಕು ಅಂದರೆ ಒಂದು 60ರಿಂದ 70 ಮೇಲೇ ನಾವು ತೊಗೊಬೇಕು. ಇದು ಕಂಪ್ಲೀಟ್ ಆಗಬೇಕು ಅಂದರೆ ಒಂದು 80, 90, 100 ಅಂತಲೇ ಅಂದ್ಕೊಳ್ಳಿ. ಮಿನಿಮಮ್ ಅಂದರೆ 80 ತೊಗೊಂಡ್ರೆ ನಮಗಿದು ಪೂರ್ತಿ ಇದೇನು ಚೈನು ನಮಗೆ ಕಾಣಿಸ್ತಾ ಇದೆಯಲ್ವ, ಇದು ಪೂರ್ತಿನೂ ಕಂಪ್ಲೀಟ್ ಆಗುತ್ತೆ. ನಾವು ಕಮ್ಮಿ ತೊಗೊಂಡ್ವಿ ಅಂದರೆ ಈ ಕಡೆ ಸ್ವಲ್ಪ ಗ್ಯಾಪ್ ಉಳಿಯುತ್ತೆ, ಇದು ಇಲ್ಲಿಗೆ ಬರುತ್ತೆ ಬೇಬಿ ಕುಚ್ಚು. ಆ ಥರ ಅವರು ಸೀರೆಗೆ ಕೇಳ್ತಾರೆ ಬೇಬಿ ಕುಚ್ಚು ದಪ್ಪ ಕೊಡಿ ಅಂತ ಹೇಳ್ತಾರೆ, ಕೆಲವರು ಸ್ವಲ್ಪ ಸಣ್ಣನೇ ಕೊಡಿ ಚೆನ್ನಾಗಿ ಕಾಣಿಸುತ್ತೆ ಅಂತಾರೆ. ಹಾಗಾಗಿ ಅವ್ರನ್ನ ತಿಳ್ಕೊಂಡು ಒಂದು ಸತಿ ಕೊಡಿ, ನಾನು ಒಂದಕ್ಕೆ ದಪ್ಪ ಕೊಡ್ತೀನಿ, ಒಂದಕ್ಕೆ ಸಣ್ಣ ಕೊಡ್ತೀನಿ, ಆ ಥರ ಒಂದೊಂದು ಸೀರೆಗೆ ಒಂದೊಂದು ಥರ ಕೇಳ್ತಾರೆ. ಹಾಗಾಗಿ ನೀವು ಅದನ್ನು ನೋಡ್ಕೊಳ್ಳಿ. ಇದು ಪೂರ್ತಿನೂ ಕಂಪ್ಲೀಟಾಗಿ ಕ್ಲೋಸ್ ಆಗೋ ಥರ ಕೊಡಬೇಕು ಅಂದರೆ ನಾವು ದಾರನ 80ರಿಂದ 90 ದಾರನ ಎಳೆನ ಸುತ್ಕೊಬೇಕು. ಮಾಮೂಲಿ ಕಮ್ಮಿ ಬೇಕು ಅಂದರೆ ಒಂದು 50, 60 ಅಷ್ಟು ಸುತ್ಕೊಂಡ್ರು ಕೂಡ ಸಾಕಾಗುತ್ತೆ. ಇವಾಗ ನಾನು ದಾರ ಸುತ್ಕೊತೀನಿ. ದಾರ ಹೆಂಗೆ ಸುತ್ಕೊಳ್ಳೋದು ಅಂತಂದರೆ, ನಿಮ್ಮ ಹತ್ರ ಏನಾದರೂ ಲಾಂಗ್ ನೋಟ್ಸ್ ಇದ್ದರೆ ಅದರಲ್ಲೂ ಸುತ್ಕೊಬೋದು. ಅದರಲ್ಲಿ ಸುತ್ಕೊಂಡ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಅದು ಬೆಂಡ್ ಆಗುತ್ತೆ, ಬುಕ್ ಅಲ್ವಾ, ಸ್ವಲ್ಪ ಬೆಂಡ್ ಆಗುತ್ತೆ. ಅದಕ್ಕಿಂತ ನಾನು ಏನಂತೀನಿ ಅಂದರೆ, ನಿಮ್ಮ ಎಕ್ಸಾಮ್ ಪ್ಯಾಡ್ಸ್ ಯಾವುದಾದ್ರೂ ಇದ್ದರೆ ಅದನ್ನು ಯೂಸ್ ಮಾಡಿ. ಟೈಲರ್ ಮಿಷಿನಲ್ಲಿ ಒಂದು ವುಡ್ ಥರ ಕೊಟ್ಟಿರ್ತಾರಲ್ವ, ಅದ್ರ ಮೇಲೂ ಕೂಡ ನೀವು ಸುತ್ಕೊಳ್ಳಿ. ನಾನು ಹಂಗೆ ಸುತ್ಕೋತೀನಿ, ಇವಾಗ ತೋರಿಸ್ತೀನಿ. ನಾನಿವಾಗ 50ರಿಂದ 55 ಎಳೆನ ಸುತ್ಕೊತೀನಿ. ಇದು ಕಮ್ಮಿಗೆ ಚಿಕ್ಕದಕ್ಕೆ ನಾನು ಎಳೆ ಸುತ್ಕೋತೀನಿ. ತೋರಿಸ್ತೀನಿ ಬನ್ನಿ ಯಾವ ಥರ ಸುತ್ಕೋತೀನಿ ಅಂತ. ನಾನು ಈ ಒಂದು ಟೈಲರ್ ಮಿಷಿನ್ ಬೆಂಚ್ ಮೇಲೇ ದಾರ ಸುತ್ಕೋತೀನಿ. 50ರಿಂದ 55 ಎಳೆನ ಸುತ್ಕೋತೀನಿ ನಾನು. ಇವಾಗ ಹೇಗೆ ಸುತ್ತೋದು ಅಂತ ತೋರಿಸ್ತೀನಿ. ಇವಾಗ ನಾನು ಥ್ರೆಡ್ ಹಿಡ್ಕೊಂಡಿದ್ದೀನಿ. ಈ ಒಂದು ರೋಯಿಂದ ಇದರಿಂದ ಈ ಥರ ಹಿಂಗೆ ಈ ಬೆಂಚ್ ಮೇಲೆ ನಾವು ಸುತ್ತೋದ್ರಿಂದ ಏನಾಗುತ್ತೆ ಅಂದರೆ ಕರೆಕ್ಟಾಗಿ ಸ್ಟ್ರೈಟಾಗೇ ಇರುತ್ತೆ. ನಮ್ಗೆ ಎಷ್ಟು ಬೇಕು ಅಷ್ಟು ಎಳೆನೂ ನಾವು ಸುತ್ಕೊಬೋದು. ನೀವು ಕೌಂಟ್ ಮಾಡಿ 50ರಿಂದ 60 ಸುತ್ಕೊಳ್ಳಿ. ಇವಾಗ ನೋಡಿ ಸ್ನೇಹಿತರೆ, ನಾನಿವಾಗ 40 ಎಳೆಗಳನ್ನ ತೊಗೊಂಡಿದ್ದೀನಿ. ಇವಾಗ ಎಲ್ಲನೂ ಇಲ್ಲೊಂದು ದಾರನ ಬಿಡ್ದಂಗೆ ಈ ಥರ ಹಿಡ್ಕೊಂಡು ಸಿಸರಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇಷ್ಟು ನಾನು ಸುತ್ಕೊಂಡಿದ್ದೀನಿ. ಇಲ್ಲಿ ಲೆವೆಲ್ಲಾಗಿ ನಮಗೆ ಬರಬೇಕು ಅಂದರೆ ನಾವಿಲ್ಲಿ ಇದರ ಲೆವೆಲಲ್ಲಿ ಅಡ್ಜಸ್ಟ್ ಮಾಡ್ಕೊಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ ಲೆವೆಲ್ ಎಲ್ಲಿದೆ ಅಂತ. ಕರೆಕ್ಟ್ ಲೆವೆಲಿಗೆ ಬಂದಿದೆ. ಈ ಥರ ಮಧ್ಯಕ್ಕೆ ತೊಗೊಂಡ ಮೇಲೆ ನಾವೇನು ತೊಗೊಂಡಿರ್ತೀವಲ್ಲ ಸೇಫ್ಟಿ ಪಿನ್ ಏನು ತೊಗೊಂಡಿರ್ತೀವಲ್ಲ ಅದಕ್ಕೆ ಆ ದಾರನ ಈ ರೀತಿಯಾಗಿ ಒಳಗೆ ಹಾಕ್ಕೊಳ್ಳಿ. ಒಳಗೆ ಹಾಕ್ಕೊಂಡು ಒಂದು ಸತಿ ಕರೆಕ್ಟಾಗಿ ಈಕ್ವಲ್ ಆಗಿದೆ ಅಂತ ನೋಡಿಕೊಂಡು ಇದನ್ನು ಪಿನ್ನ ಹಾಕಿ. ಇವಾಗ ನಾನು ಇದೆರಡನ್ನೂ ಲಾಕ್ ಮಾಡ್ತಾಯಿದ್ದೀನಿ. ಯಾವ ರೀತಿಯಾಗಿ ಅಂದರೆ ಈ ಒಂದು ಝರಿ ಥ್ರೆಡ್ನ ಯೂಸ್ ಮಾಡಿಕೊಂಡು ಇದನ್ನು ಲಾಕ್ ಮಾಡ್ಕೋತೀನಿ. ಇದೆರಡನ್ನೂ ಯಾವ ಥರ ಲಾಕ್ ಮಾಡೋದು ಅಂತಂದರೆ, ಒಂಚೂರು ಝರಿ ಥ್ರೆಡ್ ತಗೊಂಡು ಇವಾಗ ಈ ಒಂದು ಥ್ರೆಡ್ ಏನಿರುತ್ತೆ ಅಲ್ವಾ, ಥ್ರೆಡ್ ಮೇಲೆ ಆ ಝರಿ ಥ್ರೆಡ್ನ ಇಟ್ಟು 3 ಸತಿ ಆ ದಾರನ ಸುತ್ಕೊಳ್ಳಿ. ದಾರ ಕರೆಕ್ಟಾಗಿ ಸುತ್ಕೊಂಡ್ಮೇಲೆ ನೀವು ಹೂವು ಕಟ್ತೀರ ಅಲ್ವಾ, ಆ ಥರ ಅದನ್ನು ಒಂದು ಸತಿ ಲಾಕ್ ಮಾಡ್ಕೊಳ್ಳಿ. 1-2 ಸತಿ ಆ ಥರನೇ ನೀವು ಹೂವು ಕಟ್ಟೋ ಥರನೇ ಅದನ್ನು ಲಾಕ್ ಮಾಡಿ. ಇವಾಗ ಲಾಕ್ ಮಾಡಿದ್ದೀರಾ, ಅದನ್ನು ಕಟ್ ಮಾಡ್ಕೊಳ್ಳಿ. ಎಷ್ಟೇ, ಇವಾಗ ನಮಗೆ ಕಂಪ್ಲೀಟಾಗಿ ಈ ಒಂದು ಎಳೆ ದಾರ ನಮಗೆ ಸಿಕ್ತು. ಈ ಥರ ನಮಗೆ ಎಷ್ಟು ಕಲರ್ಸ್ ಬೇಕೋ ಅಷ್ಟು ಕಲರ್ಸ್ನ ಇದೇ ಥರ ಮಾಡಿ ಈ ಒಂದು ಪಿನ್ಗೆ ಝರಿ ಥ್ರೆಡಲ್ಲಿ ನೋಡಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ನಮಗೆ ಎಷ್ಟು ದಾರ ಎಷ್ಟು ಕಲರ್ಸ್ ಬೇಕೋ ಇದೇ ಥರ ಮಾಡಿಕೊಂಡು ಪಿನ್ಗೆ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಆವಾಗ ನಮಗೆ ತುಂಬ ಈಸಿ ಆಗುತ್ತೆ ನಾಟ್ ಹಾಕೋದಕ್ಕೆಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಈ ಥರ ನಾವು ಇದನ್ನು ಲಾಕ್ ಮಾಡ್ಕೊಂಡಿದ್ದೀವಿ ಇಲ್ಲಿಗೆ ಕರೆಕ್ಟಾಗಿ. ಇವಾಗ ಯಾವ ರೀತಿಯಾಗಿ ಇದನ್ನು ಬಳಸ್ಕೊಂಡು ಬೇಬಿ ಕುಚ್ಚು ಹಾಕೋದು ಅಂತ ತೋರಿಸ್ತೀನಿ. ಇವಾಗ ಈ ಒಂದು ಸೈಡ್ ಎಡ್ಜ್ ಇರುತ್ತಲ್ಲ ಅದರಿಂದ ಹಿಂಭಾಗ, ನಾವು ಮುಂದೆ ಭಾಗಕ್ಕೆ ಬರಬಾರ್ದು, ಹಿಂಭಾಗಕ್ಕೆ ಈ ಒಂದು ಪಿನ್ ಏನಿರುತ್ತೆ ಅಲ್ವಾ ಅದನ್ನು ಆ ಒಳಗಡೆ
ಎಲ್ಲಿ ನಾವು ಚೈನ್ ಹಾಕಿದ್ದೀವಲ್ಲ ಅದ್ರ ಒಳಗಡೆ ಈ ಥರ ಎಳ್ಕೊಳ್ಳಿ. ಎಳ್ಕೊಂಡು ನೋಡಿ ನಮಗೆ ಎಷ್ಟು ಲೆಂತ್ ಬೇಕು, ಚಿಕ್ಕದಾಗಬೇಕಾ ದೊಡ್ಡದಾಗಬೇಕಾ ಅಂತ. ಇವಾಗ ನಮ್ಗೆ ಇಷ್ಟು ಲೆಂತ್ ಸಾಕು. ಅದಕ್ಕೆ ನಾನು ಇದನ್ನು ಹಿಂದೆ ಹಾಕ್ಕೊಂಡು ಥ್ರೆಡ್ನ ನೀಟಾಗಿ ಒಂದು ದಾರನೂ ಬಿಡ್ದಂಗೆ ನಾನು ಜೋಡಿಸ್ಕೋತಾ ಇದ್ದೀನಿ. ಜೋಡಿಸ್ಕೊಂಡು ನಾವು ಕಟ್ ಮಾಡ್ಕೊಂಬಿಡ್ಬೇಕು. ಇಲ್ಲಿ ಕಟ್ ಮಾಡ್ಕೊಂಡ್ಮೇಲೆ ಇದನ್ನು ನಾವು ಲಾಕ್ ಮಾಡಬೇಕು. ಯಾವ ರೀತಿಯಾಗಿ ಲಾಕ್ ಮಾಡಬೇಕಪ್ಪ ಅಂದರೆ ಈ ಒಂದು ಝರಿ ಥ್ರೆಡ್ನ ಬಳಸ್ಕೊಂಡು ನಾನು ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದು ಮುಂದೆ ಭಾಗ, ನಾವು ಏನು ಇಟ್ಕೊಂಡಿದ್ದೀವಲ್ಲ ಸೀರೆ ಆಗಿರ್ಬೋದು, ಫಾಲ್ಸ್ ಇರ್ಬೋದು, ಇದು ಮುಂದೆ ಭಾಗ. ದಾರ ಒಂದು ಬಿಡಬೇಡಿ. ಹಾಗೆ ಇವಾಗ ನೋಡಿ ಇಲ್ಲಿಗೆ ಕರೆಕ್ಟಾಗಿ ನಾವು ಬೇಬಿ ಕುಚ್ಚಿಗೆ ಥ್ರೆಡ್ನ ಕಟ್ ಮಾಡಿಕೊಂಡು ಇವಾಗ ಏನಿರುತ್ತಲ್ವ ಝರಿ ಥ್ರೆಡ್ಡು ಅದನ್ನು ಒಂದು ಚೂರು ಬಿಟ್ಟು ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಹಿಂಗೆ ಸುತ್ಕೊಳ್ಳಿ. ಒಂದು 2 ಸತಿ ಈ ಥರ ನೀವು ಆ ಬೇಬಿ ಕುಚ್ಚಿಗೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಸ್ವಲ್ಪ ಟೈಟಾಗಿ ಎಳ್ಕೊಂಡು ಸುತ್ಕೊಳ್ಳಿ. ನೋಡಿ ಕಾಣಿಸ್ತಾ ಇದೆ ಅಲ್ವಾ ಈ ಥರ. ಆಮೇಲೆ ಈ ಥ್ರೆಡ್ ಉಳಿದಿದೆಯಲ್ವ ಅದನ್ನು ಸ್ವಲ್ಪ ಹಿಂದೆಗಡೆಗೆ ಮಾಡ್ಕೊಳ್ಳಿ. ಅದು ಫ್ರಂಟ್ ಬರಬಾರ್ದು, ಯಾಕಂದರೆ ಅದು ಚೆನ್ನಾಗಿ ಕಾಣಿಸಲ್ಲಲ್ವ. ಸೀರೆಗಾಗಲಿ ಫಾಲ್ಸ್ಗಾಗಲಿ ಅದು ಫ್ರಂಟ್ ಬರಬಾರ್ದು. ಅದು ಬ್ಯಾಕ್ ಸೈಡ್ ಹೋದ್ಮೇಲೆ ನೋಡಿ ಇವಾಗ ಹಿಂಗೆ ಕಾಣಿಸುತ್ತೆ ಅಲ್ವಾ. ತಿರ್ಗಾ ಅದನ್ನು ಒಂದು ಝರಿ ಥ್ರೆಡ್ ಇಟ್ಕೊಂಡು ತಿರ್ಗಾ 1-2 ಸತಿ ಸುತ್ಕೊಳ್ಳಿ. ಟೈಟ್ ನೋಡ್ಕೊಳ್ಳಿ, ಬಿಚ್ಚೋಗಬಾರ್ದು. ಇವಾಗ 2 ಸತಿ ಸುತ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಕರೆಕ್ಟಾಗಿ ನಾವು ಲಾಕ್ ಮಾಡಬೇಕು, ಅದು ಬಿಚ್ಚೋಗಬಾರ್ದು. ಯಾವ ಥರ ಅಂದರೆ ನಾವು ಹೂವು ಕಟ್ತೀವಿ ಅಲ್ವಾ, ಹೂವು ಕಟ್ಟಬೇಕಾದ್ರೆ ನಾವು ಫಿಂಗರ್ ಯೂಸ್ ಮಾಡಿಕೊಂಡು ಹೂವು ಕಟ್ತೀವಲ್ಲ, ಸೇಮ್ ಅದೇ ಥರನೇ ಈ ಥರ ಲಾಕ್ ಮಾಡ್ಕೊಳ್ಳಿ. ಹಿಂಗೆ ಈ 2 ಬೆರಳನ್ನ ಈ ಸೈಡ್ ಇಟ್ಕೊಳ್ಳಿ, ಹೆಬ್ಬೆರಳನ್ನ ಈ ಒಂದು ಸೈಡು, ಈ ಒಳಗಿಂದ ಝರಿ ಥ್ರೆಡ್ ಒಳಗಿಂದ ಆ ಥ್ರೆಡ್ ಬಂದು ಇಲ್ಲಿಗೆ ಬ್ಯಾಕ್ ಸೈಡ್ಗೆ ನಾವು ಯಾವತ್ತಿದ್ರೂ ಲಾಕ್ ಮಾಡಬೇಕು. ಇಲ್ಲಿ ಲಾಕ್ ಮಾಡೋಕ್ಕೆ ಹೋಗಬಾರ್ದು, ಯಾಕಂದರೆ ಇದು ಫ್ರಂಟು ಚೆನ್ನಾಗಿ ಕಾಣಿಸಲ್ಲ. ಸೊ ಇದು ಬ್ಯಾಕು. ನೋಡಿ ಕಾಣಿಸ್ತಾ ಇದೆಯಾ, ಇಲ್ಲಿ ಲಾಕ್ ಆಗಿದೆ ನಮಗೆ. ಇದು ಲಾಕ್ ಆಗಿದೆ. ಲಾಕ್ ಆಗಿರೋದ್ರಿಂದ ನಮಗೆ ಏನು ಅಸಹ್ಯವಾಗೂ ಕಾಣಿಸಲ್ಲ, ಏನೂ ಕಾಣಿಸಲ್ಲ. ಹಾಗಾಗಿ ಇಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಒಂದು 3 ಲಾಕ್ ಮಾಡ್ಕೊಳ್ಳಿ ಸಾಕು. ನೀವು ಹೂವು ಕಟ್ಟೋರಾದರೆ ಪಟ್ 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 ಅಂತ ಕಟ್ಕೊಂಡು ಹೋಗ್ಬಿಡ್ಬೋದು, ಅಷ್ಟು ಈಸಿಯಾಗಿರುತ್ತೆ. ಇವಾಗ ಈ ಥ್ರೆಡ್ ಝರಿ ಥ್ರೆಡ್ ನಾವು ಆವಾಗಲೇ ಎಕ್ಸ್ಟ್ರಾ ಉಳಿಸ್ಕೊಂಡಿದ್ವಲ್ಲ ಅದನ್ನು ಸಿಸರಲ್ಲಿ ಅದನ್ನು ಮತ್ತು ಇನ್ನೊಂದು ಝರಿ ಥ್ರೆಡ್ನು ಇದರ ಕಟ್ ಮಾಡ್ಕೊಳ್ಳಿ. ಜಾಸ್ತಿ ಝರಿ ಥ್ರೆಡ್ಡು ಬಿಡೋಕ್ಕೆ ಹೋಗ್ಬಿಡ್ರಿ, ಚೆನ್ನಾಗಿ ಕಾಣಿಸಲ್ಲ. ಸ್ವಲ್ಪ ಹಿಂಗೆ ಮಾಡ್ಕೊಂಡ ಮೇಲೆ ಇವಾಗ ಇಲ್ಲಿಗೆ ನಾವು ಲೆವೆಲ್ಲಾಗಿ ನಾವು ಈ ಒಂದು ದಾರನ ನಾವೇನು ಕಟ್ಕೊಂಡಿದ್ದೀವಲ್ಲ ಬೇಬಿ ಕುಚ್ಚು ಅದನ್ನು ಲೆವೆಲ್ಲಾಗಿ ಕಟ್ ಮಾಡ್ಕೊಬೇಕು. ಕಟ್ ಮಾಡಿಕೊಂಡ್ರೆ ನಮಗೆ ಬೇಬಿ ಕುಚ್ಚು ರೆಡಿ ಆಗುತ್ತೆ. ನೀವು ಇನ್ನೊಂದು ಚೂರು ಈ ಥರ ಅಗಲಿಸ್ಕೊಂಡ್ರೆ ಒಂಥರ ಹೂವು ಶೇಪ್ ಥರ ಕಾಣಿಸುತ್ತೆ. ನೋಡಿ ಸ್ನೇಹಿತರೆ, ಇಷ್ಟೇ. ಒಂಥರ ನಾವು ಹೂವು ಕಟ್ತೀವಲ್ಲ ಸೇಮ್ ಅದೇ ಥರನೇ ಇರುತ್ತೆ. ತುಂಬ ಈಸಿಯಾಗಿ ನಾವು ಕಟ್ಕೊಬೋದು. ನಾನು ಇನ್ನೊಂದು ಸತಿ ತೋರಿಸ್ತೀನಿ. ಈಗ ಒಂದು ಬಿಟ್ಟು ಇನ್ನೊಂದಕ್ಕೆ ಒಳಗೆ ಏನು ಚೈನ್ ಹಾಕಿರ್ತೀವಿ ಅದ್ರ ಒಳಗೆ ತಗೊಂಡು ತಿರ್ಗಾ ನಮ್ಗೆ ಎಷ್ಟು ಲೆಂತ್ ಬೇಕೋ ಕರೆಕ್ಟಾಗಿ ಲೆಂತ್ ನೋಡ್ಕೊಳ್ಳಿ. ಲೆಂತ್ ನೋಡಿಕೊಂಡು ಓಕೆ ಇಷ್ಟು ಶಾರ್ಟ್, ಇನ್ನೂ ಶಾರ್ಟ್, ಓಕೆ ಇಷ್ಟು ಶಾರ್ಟ್ ನಮಗೆ ಸಾಕಾಗುತ್ತೆ. ಇವಾಗ ಕಟ್ ಮಾಡ್ಕೊಳ್ಳೋದು. ಕಟ್ ಮಾಡಿಕೊಂಡು ಎಲ್ಲನೂ ಈ ಥರ ಕೂಡಿಸಿ ಇಟ್ಕೊಳ್ಳಿ. ಈ ಮೇಲ್ಗಡೆ ಎಕ್ಸ್ಟ್ರಾ ಏನಿದೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಿಡಿ. ಲಾಕ್ ಮಾಡಿದ್ಮೇಲೆ ನಾವು ಕಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಇವಾಗ ಝರಿ ಥ್ರೆಡ್ನ ತೊಗೊಂಡಿದ್ದೀನಿ. ತೊಗೊಂಡು ನೋಡಿ ಈ ಏನು ಥ್ರೆಡ್ ಕಾಣಿಸ್ತಾ ಇದೆ ಅಲ್ವಾ ಅದನ್ನೆಲ್ಲ ಕರೆಕ್ಟಾಗಿ ಇಟ್ಕೊಂಡ ಮೇಲೆ ಈ ಝರಿ ಥ್ರೆಡ್ಡು ಮುಂಭಾಗಕ್ಕೆ ಸ್ವಲ್ಪ ಬಿಟ್ಕೊಂಡು ಲೆಫ್ಟ್ ಸೈಡ್
ಲೆಫ್ಟ್ ಸೈಡಿಂದ ಸುತ್ಕೊಳ್ಳಿ. ಸ್ವಲ್ಪ ಟೈಟು ಹಿಂಗೆ ಎಳ್ಕೊತಾ ಇರಿ ಕರೆಕ್ಟಾಗಿ. ಹಿಂಗೆ ಸುತ್ತಕೊಂಡು ಇವಾಗ ಈ ಒಂದು ಲಾಸ್ಟ್ ಕೊನೆಗೆ ಇಟ್ಕೊಂಡು ನಾವೇನು ಬಿಟ್ಟಿರ್ತೀವಲ್ಲ ಮುಂದೆಗಡೆ ಜರಿ ಥ್ರೆಡ್ಡು ಅದನ್ನು ಸ್ವಲ್ಪ ಹಿಂಭಾಗಕ್ಕೆ ಹಾಕ್ಕೊಳ್ಳಿ. ಅದು ಮುಂದೆ ನೋಡಿದ್ರೆ ಚೆನ್ನಾಗಿ ಕಾಣಿಸ್ಬಾರ್ದಲ್ಲ, ಹಾಗಾಗಿ ಆವಾಗ ಆ ಥ್ರೆಡ್ನೂ ಸೇರಿಸಿ ಜರಿ ಥ್ರೆಡ್ನ ಇನ್ನೊಂದು 2 ರೌಂಡು ಸುತ್ಕೊಳ್ಳಿ. ಸುತ್ಕೊಂಡು ಒಂದು ಸತಿ ಹಿಂಗೆ ಟೈಟಾಗಿ ಹಿಂಗೆ ಎಳ್ಕೊಂಡು ಆ ನಂತರ ನಾವು ಹೂವು ಕಟ್ಟೋ ಥರನೇ ಹಿಂಗೆ ನಾಟನ್ನ ಹಾಕ್ಕೊಳ್ಳೋದು. ನೀವು ನಾಟ್ ಹಾಕ್ಬೇಕಾದ್ರೆ ಗೊತ್ತಿರಲಿ, ಮುಂದೆಗಡೆ ಹಾಕ್ಬಾರ್ದು, ಹಿಂದೆಗಡೆನೇ ಹಾಕಬೇಕು. ಆವಾಗಲೇ ಬೇಬಿ ಕುಚ್ಚು ಅನ್ನೋದು ಚೆನ್ನಾಗಿ ಕಾಣಿಸೋದು. ಎಲ್ಲ ದಾರನೂ ಒಳಗೆ ಬರ್ಸ್ಕೊಂಡು ಆ ನಂತರ ಒಂದು 2 ರಿಂದ 3 ಸತಿ ಈ ಥರ ಬೇಬಿ ಕುಚ್ಚನ್ನ ಈ ಥರ ನೀಟಾಗಿ ಕಟ್ಕೊಳ್ಳಿ. ಕಟ್ಕೊಂಡ್ಮೇಲೆ ಇವಾಗ ಏನಿರುತ್ತೆ ಅಲ್ವ, ಇಲ್ಲಿ ಜರಿ ಥ್ರೆಡ್ ಕಾಣಿಸ್ತಾ ಇದೆಯಲ್ವ, ಅದನ್ನು ಈ ಥರ ಎರಡನ್ನೂ ನಾವು ಕಟ್ಟಿರೋವಂಥದ್ದು ಮತ್ತು ಹಳೇದೊಂದು ಎರಡನ್ನೂ ಸೇರಿಸಿ ಜಸ್ಟ್ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಇವಾಗ ಆ ಏನು ದಾರ ಬೇಬಿ ಕುಚ್ಚು ನಾವು ಕಟ್ಟಿರ್ತೀವಲ್ಲ ಅದನ್ನು ಸಮವಾಗಿ ಇಟ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಲೆಂತ್ಗೆ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋದು. ನಿಮ್ಗೆ ಇನ್ನೂ ಶಾರ್ಟ್ ಬೇಕು ಅಂದ್ಕೊಂಡ್ರೆ ಇನ್ನೂ ಶಾರ್ಟಾಗಿ ಕಟ್ ಮಾಡ್ಕೊಬೋದು. ಆದರೆ ಮಾಮೂಲಿ ಶಾರ್ಟ್ ನಾವು ಇಷ್ಟೇ ಕಟ್ ಮಾಡೋದು ಒಂದು ಸೀರೆಗೆ. ಇನ್ನೂ ಶಾರ್ಟ್ ಆಗಿಬಿಟ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಇಷ್ಟು ಇಲ್ಲ, ಇನ್ನೂ ಉದ್ದ ಬೇಕು ಅಂದರೆ ಇನ್ನೊಂದು ಇಂಚು, ಇನ್ನೊಂದು 1/4 ಇಂಚಷ್ಟು ನಾವು ದೊಡ್ಡದು ಮಾಡ್ಕೊಬೋದು. ಹೂವು ಥರ ಕಾಣಿಸ್ಬೇಕು ಅಂತಂದರೆ ಸ್ವಲ್ಪ ಹಿಂಗೆ ಮಾಡಿಕೊಂಡು ಈ ಥರ ಎಲ್ಲ ನೀಟಾಗಿ ಮಾಡಿಕೊಂಡ್ರೆ ಕರೆಕ್ಟಾಗಿ ನಮಗೆ ಬೇಬಿ ಕುಚ್ಚು ಅನ್ನೋದು ರೆಡಿ ಆಗುತ್ತೆ. ಇಲ್ಲಿಗೆ ಬೇಕಾದ್ರೆ ನೀವು ಬೇರೆ ಕಲರ್ ಒಂದು ಹಾಕ್ಕೊಂಡು ತಿರ್ಗಾ ಇದೇ ಕಲರ್ ಹಾಕಿ ತಿರ್ಗಾ ಇನ್ನೊಂದು ಕಲರ್ ಹಾಕ್ಬೋದು. ಆ ಥರ ನೀವು ಈ ಥರ ಒಂದು 2-3 ಸತಿ ಬೇಬಿ ಕುಚ್ಚು ಹಾಕೋದನ್ನ ಪ್ರಯತ್ನ ಪಡಿ, ಖಂಡಿತವಾಗ್ಲೂ ಬರುತ್ತೆ. ನಾನು ಇವಾಗ ಒಂದಿಷ್ಟು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಬನ್ನಿ. ಅದರಲ್ಲ ಸ್ನೇಹಿತರೆ, ಯಾವ ರೀತಿಯಾಗಿ ತುಂಬ ಈಸಿಯಾಗಿ ಬೇಬಿ ಕುಚ್ಚನ್ನ ಹಾಕೋದು ಅಂತ 1-2 ಸತಿ ನೀವು ಅಭ್ಯಾಸ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಬರುತ್ತೆ. ಹಾಗೆ ಮುಂದಿನ ವಿಡಿಯೋದಲ್ಲಿ ನಾನು ಸೀರೆಗೆ ಯಾವ ರೀತಿ ಈ ಥರ ಚೈನ್ ಹಾಕಿ ಬೇಬಿ ಕುಚ್ಚು ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಆಮೇಲೆ ನಿಮಗೂ ಕೂಡ ಗೊತ್ತಾಗ್ಬಿಡುತ್ತೆ ಎಷ್ಟು ಈಸಿ ಇದೆ ಅಂತ. ಓಕೆ, ಈ ಒಂದು ಡಿಸೈನಲ್ಲಿ ನಾನು ಅರ್ನ್ ಮಾಡ್ಬೋದು ಅಂತಲೂ ನಿಮ್ಗೆ ಅನಿಸುತ್ತೆ. ಹಾಗಾಗಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಅಲ್ಲಿವರೆಗೂ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.